ಇನ್ನೊಂದಿಷ್ಟು ಕಡೆ ಎಲ್ಲ ಎಲೆಕ್ಷನ್ ಅನೌನ್ಸ್ ಆಗಿದಾವೆ. ಸೊ ವೆಸ್ಟ್ ಗ್ರಾಜುಯೇಟ್ MLC ಆಲ್ರೆಡಿ ಮೆಂಬರ್ಶಿಪ್ ಡ್ರೈವ್ ಸ್ಟಾರ್ಟ್ ಆಗಿದೆ. ಎಲ್ಲ ಕಡೆ ಗದಗ್, ಹಾವೇರಿ ಮತ್ತೆ ಉತ್ತರ ಕನ್ನಡ, ಧಾರವಾಡ ಡಿಸ್ಟ್ರಿಕ್ಟ್ ಅಲ್ಲಿ DC ಮತ್ತು ಎಲೆಕ್ಷನ್ ಕಮಿಟಿದವ್ರು ಕರೆದು ಮೀಟಿಂಗ್ ಮಾಡಿ ಆಲ್ರೆಡಿ ಮೆಂಬರ್ಶಿಪ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ಮೆಂಬರ್ಶಿಪ್ 6ನೇ ತಾರೀಕು ಮುಂದಿನ ತಿಂಗಳು ನವೆಂಬರ್ 6ನೇ ತಾರೀಕು ಮಟ್ಟ ಟೈಮ್ ಕೊಟ್ಟಿದ್ದಾರೆ. ಅದರೊಳಗೆ ನಾವು ಆದಷ್ಟು ಎಲ್ಲ ನಮ್ಮ ಕಮಿಟಿ ಫುಲ್ ಮಾಡ್ಕೊಂಡು ಎಲ್ಲ ನಮ್ಮ 4 ಡಿಸ್ಟ್ರಿಕ್ಟ್ ಅಲ್ಲಿ ಇವಾಗಲೇ ಎಲ್ಲ ಲೀಡರ್ಸ್ ಮಿನಿಸ್ಟರ್ಸ್ ಅಪ್ರೋಚ್ ಮಾಡಿ ಕಮಿಟೀಸ್ ಎಲ್ಲ ಸಬ್ಮಿಷನ್ ಮಾಡಿದೆ. ಅದ್ರ ಜೊತೆ ಅದನ್ನ ತಗೊಂಡು ನಮ್ಮ ಗ್ರಾಜುಯೇಟ್ಸ್ ಎಲ್ಲ ಬಲಪಡಿಸಿ ನಾವು ಮುಂದೆ ಹೋಗ್ಬೇಕಾಗುತ್ತೆ. ನಟರಾಜ್ ಸರ್ ಹೇಳಿದಾಗ ಅದಾದ್ಮೇಲೆ ನಮ್ಗೆ ಮತ್ತೆ 20th ನವೆಂಬರ್ಗೆ ಟೈಮ್ ಕೊಟ್ಟಿದ್ದಾರೆ. ಅಂದ್ರೆ ಏನಾದ್ರೂ ಯಾರಾದ್ರೂ ಇಲ್ಲಿ ಲೋಕಲ್ ಇರ್ಲಿಲ್ಲ ಅಂದ್ರೆ, ಗ್ರಾಜುಯೇಟ್ ಇಲ್ಲ ಅಂತಂದ್ರೆ ಅವ್ರ ಬಗ್ಗೆ ನಾವು ಹೇಳಕ್ಕೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ 2020ಗೆ ಎಲೆಕ್ಷನ್ ಆಗಿದ್ದು, ನೆಕ್ಸ್ಟ್ 2026 ಎಲೆಕ್ಷನ್ ಆಗಿದೆ. ಸೊ ಇವಾಗ ಎಲೆಕ್ಷನ್ ಅನೌನ್ಸ್ ಆಗಿ ಅದಾದ್ಮೇಲೆ ಅಂದ್ರೆ ಅದಕ್ಕಿಂತ ಮುಂಚೆ ಎಲೆಕ್ಷನ್ ಅನೌನ್ಸ್ ಆಗೋಕ್ಕಿಂತ ಮುಂಚೆ ಏನಿದೆಯಲ್ಲ 3 years ಆದರೂ ಗ್ರಾಜುಯೇಟ್ಸ್ ಎಲಿಜಿಬಲ್ ಆಗಿದ್ದಾರೆ. ಅದು ಎಲಿಜಿಬಲ್ ಕ್ಯಾಂಡಿಡೇಟ್ ಎಲಿಜಿಬಲ್ ಎನ್ರೋಲ್ಮೆಂಟ್ ಯಾರು ಮಾಡ್ಬೋದು ಅಂತಂದ್ರೆ ಅವರು ಸೆಪ್ಟೆಂಬರ್ 30th 2022ಕ್ಕಿಂತ ಮುಂಚೆ ಗ್ರಾಜುಯೇಟ್ ಸರ್ಟಿಫಿಕೇಟ್ ಬಂದಿರ್ಬೋದು, ಅವ್ರು ಮಾತ್ರ ಅದಕ್ಕೆ ಎನ್ರೋಲ್ಮೆಂಟ್ ಗೆ ಎಲಿಜಿಬಲ್ ಆಗ್ತಾರೆ. ಆಮೇಲೆ ಅವರು ವೋಟಿಂಗ್ ಏನಿದೆ ಅಲ್ಲ ಅವರು ಅದು 4 ಡಿಸ್ಟ್ರಿಕ್ಟ್ ಇಂದನೇ ಇರ್ಬೇಕು. ಅವರು ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಇದ್ರು ಕೆಲ್ಸಕ್ಕೂ ಇಲ್ಲ ಹೋಗಿದ್ರು ಅಂದ್ರೂ ಅಲ್ಲೂ ಅವ್ರ ಅಪ್ಲಿಕೇಶನ್ ಕೊಡ್ಬೋದು. ಅದಕ್ಕೋಸ್ಕರ ಎಲ್ಲಾ ಕಡೆನೂ ನಮ್ಗೆ ಯಾರಿಗೆ ಇನ್ಚಾರ್ಜ್ ಪರ್ಸನ್ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲಿನೂ ಕೊಟ್ಟಿದ್ದಾರೆ ಲಿಸ್ಟ್. ಇದನ್ನ ನಾನು ಗ್ರೂಪ್ ಅಲ್ಲಿ ಸರ್ಕ್ಯುಲೇಟ್ ಮಾಡ್ತೀನಿ. ಸೊ ನೀವು ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮಾಡಿ ಇದನ್ನ ಮಾಡ್ಬೇಕು. ಆದ್ರೆ ನಮ್ಮ ಯಾರ್ಯಾರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಸ್ ಇರ್ತಾರೆ ಅವರಿಗೆ ಕಮ್ಯುನಿಕೇಟ್ ಮಾಡಿ ಬ್ಲಾಕ್ ಇಂದನೂ ನಾವು ಅವ್ರಿಗೆ ಒಯ್ದು ಎಲ್ಲ ಈ ತರ ಇದೆ, ಈ ತರ ಇವ್ರು ಮೆಂಬರ್ಶಿಪ್ ಮಾಡಿದೇವಿ ಅಂತ ಕೊಟ್ರೆ ಒಂದು ಡೇಟಾ ಕಲೆಕ್ಷನ್ ಆಗುತ್ತೆ. ಆ ಡೇಟಾ ಇಂದ ನಾವು ಮುಂದೆ ಎಲೆಕ್ಷನ್ ಗೆ ನಮಗೆ ಯಾರಿಗೆ ನಮ್ಮ ಪಾರ್ಟಿ ಯಾರಿಗೆ ಟಿಕೆಟ್ ಕೊಟ್ರು ನಾವು ಎಲ್ಲರೂ ಸೇರಿ ಕೆಲಸ ಮಾಡಿ ಆ ಎಲೆಕ್ಷನ್ ಗೆಲ್ಲಿಸ್ಬೇಕು ಅಂತ ನಮ್ಮ ವಿನಂತಿ. ಯಾಕಂದ್ರೆ HK ಪಾಟೀಲ್ ಸಾಹೇಬ್ರ ಆದ್ಮೇಲೆ ಲಾಸ್ಟ್ HK ಪಾಟೀಲ್ ಸಾಹೇಬ್ರ, ಆಮೇಲೆ ನಮ್ಮ ವೆಸ್ಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗ್ರಾಜುಯೇಟ್ ಅಲ್ಲಿ ಇವತ್ತಿನವರೆಗೂ ಯಾರು ಗೆದ್ದಿಲ್ಲ. ಅಲ್ಲೇ ಲಾಸ್ಟ್ ಕುಬೇರಪ್ಪ ಅವರು ಚೆನ್ನಾಗಿ ಫೈಟ್ ಕೊಟ್ರು, ಅವರು ಸೀನಿಯರ್ ಲೀಡರ್, ಅವರು ಚೆನ್ನಾಗಿ ಫೈಟ್ ಕೊಟ್ರು. ಆದ್ರೆ ಇವಾಗ ನಾವೆಲ್ಲರೂ ಸೇರಿ ಎಲ್ಲ ಸೀನಿಯರ್ ಲೀಡರ್ಸ್ ಇಟ್ಕೊಂಡು ಯೂತ್ ಲೀಡರ್ಸ್ ಎಲ್ಲ ವರ್ಕ್ ಮಾಡಿದ್ರೆ ಇದು ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ನೀವೆಲ್ಲರೂ ಏನಂತೀರಿ? ಇದಕ್ಕೆ ಮಾಡ್ಬೋದಾರ? ಅದಕ್ಕೆ ಗಟ್ಟಿಯಾಗಿ ನಿಂತು ಎಲ್ಲರೂ ಈ ಗ್ರಾಜುಯೇಟ್ ಎಲೆಕ್ಷನ್ ಗೆ 1 ವರ್ಷ ನಾವು ನನ್ಗೆ ನೆನಪಿದೆ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಅಲ್ಲಿ 25,000 ಮೆಂಬರ್ಶಿಪ್ ಅದಕ್ಕಿಂತ ಜಾಸ್ತಿ ಮಾಡಿದಾಗ ಯಾವ ತರ ಇತ್ತು ಅಂತೇಳಿ. ಅದಕ್ಕೆ ನಾವೆಲ್ಲರೂ ಸ್ವಲ್ಪ ಟಾರ್ಗೆಟ್ ಇಟ್ಕೊಂಡು ಇವತ್ತಿಂದ ವರ್ಕ್ ಮಾಡ್ಕೊಂಡು ಹೋದಾಗ ಅಲ್ಲಿಗೆ ಹೋಗಿ ನಾವು ರೀಚ್ ಆಗ್ತೀವಿ ಅಂತ ನನ್ನ ಅಭಿಪ್ರಾಯ. ಆಮೇಲೆ ನಾವು ಸಬ್ಮಿಷನ್ ಮಾಡಿದ್ರು ಈ ನವೆಂಬರ್ 6th ವರೆಗೂ ಏನ್ ಸಬ್ಮಿಷನ್ ಮಾಡಿದ್ರೆ ಅದು ಸ್ಕ್ರೂಟ್ನಿ ಆಗುತ್ತೆ. ಮತ್ತೆ ಡಿಸೆಂಬರ್ 25th ಅಂತಂದ್ರೆ ನಮಗೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಆಮೇಲೆ 30th ಡಿಸೆಂಬರ್ಗೆ ಎಲೆಕ್ಷನ್ ಡೇಟ್ಸ್ ಅನೌನ್ಸ್ ಆಗುತ್ತೆ ಅಂತೇಳಿ ನೋಟಿಫಿಕೇಶನ್ ಇರ್ತದೆ. ಅದು ನೋಟಿಫಿಕೇಶನ್ DC ಕೊಟ್ಟಿದ್ದು ನಾನು ನಿಮ್ಮೆಲ್ಲರ ಜೊತೆ ಸರ್ಕ್ಯುಲೇಟ್ ಮಾಡ್ತೀನಿ. ಅದಕ್ಕಾಗಿ ಈ ಬಾರಿ ನಾವೆಲ್ಲರೂ ಸೇರಿ ಏನ್ ಮಾಡ್ಬೇಕಂದ್ರೆ ಕಾಂಗ್ರೆಸ್ ನಾವು ಗ್ರಾಜುಯೇಟ್ಸ್ ಯಾವ ತರ ನಟರಾಜ್ ಸರ್ ಹೇಳಿದ್ರು 3,000 ಕೊಡ್ತಾ ಇದ್ದಾರೆ ರೀಸೆಂಟ್ ಗ್ರಾಜುಯೇಟ್ಸ್ಗೆ, ಮತ್ತು ಇನ್ನೂ ಹಲವಾರು ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಆಗಿದ್ದಾರೆ. ಮೋದಿ ಇಷ್ಟು ದಿವಸ ಸುಮ್ಮನೆ ಅಧಿಕಾರಕ್ಕೆ ಬಂದರು ಇಷ್ಟು ಕೋಟಿ ನಿಮ್ಗೆ ಎಲ್ಲರಿಗೂ ಲೋನ್ ಕೊಡ್ತೇನೆ, ಇಷ್ಟು ರೊಕ್ಕ ವಾಪಸ್ ತಂದು ಕೊಡ್ತೇನೆ ಅಂತ ಹೇಳಿ ಎಲ್ಲ ಹೂ ಇಟ್ಟಿದ್ದಾರೆ. ಅದಕ್ಕೆ ಇವಾಗ ಯುವಕರು ಗ್ರಾಜುಯೇಟ್ಸ್ ಏನಾಗಿದ್ದಾರೆ ಅವರಿಗೆ ಗೊತ್ತಿದೆ ಇದೆಲ್ಲ ಸುಳ್ಳು, ಇನ್ಮೇಲಿಂದ ಈ ತರ ನಡೆಯಲ್ಲ. ಒಂದು ಸುಳ್ಳು ಯಾರು ಸತ ಸುಳ್ಳು. ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಅಂದ್ರೆ ನಾನು ಒಬ್ಬ ಗ್ರಾಜುಯೇಟ್ ಅಂತ ಹೇಳ್ತಾರೆ, ಆದ್ರೆ ಅವರು ಗ್ರಾಜುಯೇಟ್ ಅಂತ ನನ್ನ ಪ್ರಶ್ನೆ ಸರ್ಟಿಫಿಕೇಟ್ ನೋಡಿದ್ರೆ ಅದು ಎಲ್ಲರಿಗೂ ಗೊತ್ತಿರೋದೇ. ಅವರು ಸುಳ್ಳು ಹೇಳ್ತಾ ಬಂದಿದ್ದಾರೆ, ಸುಳ್ಳಿನ ವಾಟ್ಸ್ಆಪ್ ಯೂನಿವರ್ಸಿಟಿ ಅಂತ ತೆಗೆದಿದ್ದಾರೆ. ಅದೆಲ್ಲ ಇನ್ನೂ ಬಹಳಷ್ಟಿದೆ ಪಾಯಿಂಟ್ಸ್ ನೋಡಿದಾಗ ಬಹಳಷ್ಟಿದೆ. ಎಜುಕೇಶನ್ ಸಿಸ್ಟಮ್ ಮತ್ತೆ ಇದಕ್ಕೆ ವರ್ಕ್ ಆಗ್ತಾ ಇಲ್ಲ.
ಬಹಳಷ್ಟು ಪಾಯಿಂಟ್ಸ್ ಇದೆ. ಅದಕ್ಕೆ ನಾವೆಲ್ಲರೂ ಸೇರಿ ಯಾರೇ ನಮ್ಮ ಕಾರ್ಯಕರ್ತರು ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರ ಜೊತೆ ಸೇರಿ ನಾವೆಲ್ಲ ಕೆಲಸ ಮಾಡೋಣ. ಆಮೇಲೆ ಈ ಸಾರಿ ಗ್ರಾಜುಯೇಟ್ ಅಲ್ಲೇನಿಲ್ಲ ಕಾಂಗ್ರೆಸ್ ಪಕ್ಷನ ಗೆಲ್ಸೋಣ, ಯಾರು ನಿಂತಿರ್ತಾರೆ ಅವ್ರ ಗೆಲ್ಸೋಣ ಅಂತ ಹೇಳಿ ನನ್ನ ಮಾತಿದ್ರೆ. ಯಾರಿಗೆ ಏನೇ ಡೌಟ್ ಇದ್ರು ನನಗೆ ಎನಿ ಟೈಮ್ ಕಾಲ್ ಮಾಡ್ಬೋದು. ಯಾರೇ ಕ್ಯಾಂಡಿಡೇಟ್ ಇರ್ಲಿ ಅಥವಾ ಏನೇ ಇರ್ಲಿ ನನ್ಗೆ ಹಚ್ಬೋದು. ನಾನು ಅದ್ರ ಬಗ್ಗೆ ನನ್ನ ಕಡೆ ಏನೇನು ಇನ್ಫಾರ್ಮೇಶನ್ ಇದೆಯಲ್ಲ ನಾನು ನಿಮಗೆ ವಿವರಿಸ್ತೇನೆ. ಅದ್ರ ಡೀಟೇಲ್ಸ್ ನಿಮಗೆ ಕಳಿಸ್ತಾ ಇರ್ತೇನೆ.